ನೀವೆಲ್ಲ ನೋಡಿರ್ತೀವಿ, ಡೆಲ್ಲಿಯ ಗಡಿಭಾಗದಲ್ಲಿ ಲಕ್ಷಾಂತರ ರೈತರು ಕಪ್ಪು ಕಾನೂನುಗಳ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಿದ್ರು. ಯಾವುದೇ ಒಬ್ಬ ಬಿಜೆಪಿಯ ಶಾಸಕರಾಗಿ ಮಂತ್ರಿಗಳಾಗಿ ಅವರ ಕೇರೆ ಅಂದಿಲ್ಲ, ಯಾರಿಗೂ ಅವರ ಕಂಸನ್ನು ಕೇಳಕ್ ಹೋಗಿಲ್ಲ. ಸಾವಿರಾರು ಜನ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ. ಅದೇ ನಮ್ಮ ಕರ್ನಾಟಕದ ರೈತರು ಇದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಬಿಜೆಪಿ ಸರ್ಕಾರದವರು ಹಾಕಿರೋ ಪ್ರತಿ ಒಂದು GST, ರೈತರ ಮೇಲೆ ಹಾಕಿರೋ GST ಕ್ಯಾನ್ಸಲ್ ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಬರ್ತಿದ್ದೀವಿ. ನಮ್ಮ ರೈತರಿಗೆ ಯಾವುದೇ ಸಾಲಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ರೈತರ ಸಾಲ ಮನ್ನಾ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಮನಮೋಹನ್ ಸಿಂಗ್ ಅವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವಾಗ ಅವರು ಸಾಲ ಮನ್ನಾ ಮಾಡಿದ್ರು, ರೈತರ ಸಾಲ. ಬಿಜೆಪಿ ಅವರು ಬಂದ್ರೆ ಬರೀ ಅಂಬಾನಿ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ರೈತರ ರಕ್ಷಣೆಗಾಗಿರುವಂತಹ ಪಕ್ಷ. ಮುಂಬರುವ ದಿನಗಳಲ್ಲಿ 26ನೇ ತಾರೀಕು ನಮ್ಮ ಮಹಿಳೆಯರು ನಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಕ್ರಮ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಅದೇ ಮಹಿಳೆಯರಿಗೆ, ಅದೇ ನಮ್ಮ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಎಲ್ಲ ಸ್ವರೂಪ ಇರುವ ನಮ್ಮ ಮಹಿಳೆಯರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಈ 2,000 ಪ್ಲಸ್ 8,000 ರೂಪಾಯಿ ನಿಮ್ಮ ಮಕ್ಕಳಿಗೆ ಖಾತೆಗಳು ಬರುತ್ತೆ. ಇದನ್ನ ನಮ್ಮ ಮಹಿಳೆಯರು ದಯವಿಟ್ಟು ಧ್ಯಾನ ಇಟ್ಕೊಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮಹಿಳೆಯರ ಶಕ್ತಿಯೇ ನಮ್ಮ ದೇಶದ ಶಕ್ತಿ. ನಮ್ಮ ಮಹಿಳೆಯರು ನಮ್ಮ ದೇಶವನ್ನು ಶಕ್ತಿ ಪಡೆಯುವ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ನಮ್ಮ ರಾಜ್ಯವನ್ನು ಶಕ್ತಿಪಡಿಸುವ ಕೆಲಸ ಮಾಡ್ತಾರೆ ನಮ್ಮ ಮಹಿಳೆಯರು. ಯುವಕರಿಗೆ ನಿಮಗೆಲ್ಲ ಗೊತ್ತಿರುತ್ತೆ, ನರೇಂದ್ರ ಮೋದಿನವರು ಬಿಜೆಪಿ ಸರ್ಕಾರದವರು 2 ಲಕ್ಷ 2 ಕೋಟಿ ವರ್ಷಕ್ಕೆ ಕೆಲಸಗಳು ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೆ 10 ವರ್ಷ ಆಗಿದೆ, ಯಾವುದೇ ರೀತಿ 1 ಕೋಟಿ ಕೆಲಸಗಳು ಇವರು ಕೊಡಲಿಲ್ಲ. ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯುವಕರಿಗೆ ಮೋಸ ಮಾಡುವಂತ ಕೆಲಸ ಬಿಜೆಪಿ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದಾಗ 24ರಲ್ಲಿ ಪ್ರತಿ ಯುವಕರ ಖಾತೆಗೆ 1 ಲಕ್ಷ ಪರ್ ಇಯರ್, 1 ವರ್ಷಕ್ಕೆ 1 ಲಕ್ಷ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರ ಪರ ಇರುವಂತಹ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರ ಇರುವಂತಹ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ ರೈತ ಪರ ಇರುವಂತಹ ಪಕ್ಷ. ಮುಂಬರುವ ಚುನಾವಣೆಗಳಲ್ಲಿ ಸೀನಣ್ಣ ಹೇಳ್ದಂಗೆ ರಕ್ಷಾರಾಮಯ್ಯ ಇದರಲ್ಲಿ ಅಭ್ಯರ್ಥಿ ಅಲ್ಲ. ಇಲ್ಲಿರುವ ಪ್ರತಿಯೊಬ್ಬರು ಯುವಕರು, ರೈತರು, ಹಿರಿಯರು, ಕಿರಿಯರು, ಮಹಿಳೆಯರು, ನೀವೇ ರಕ್ಷಾರಾಮಯ್ಯ, ನೀವೇ ಕಾಂಗ್ರೆಸ್ ಅಭ್ಯರ್ಥಿ. ನಮ್ಮ ಮುಂಬರುವ ಚುನಾವಣೆಯಲ್ಲಿ ನಮ್ಮನ್ನು ಆಶೀರ್ವದಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.